ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪಾದದಲ್ಲಿ ಈ ಲಕ್ಷಣಗಳಿರುವ ಮಹಿಳೆಯರು ಅದೃಷ್ಟವಂತರು. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಉದ್ದ ಮತ್ತು ಗುಲಾಬಿ ಪಾದಗಳನ್ನು ಹೊಂದಿರುವ ಹುಡುಗಿಯರು ತುಂಬಾ ಅದೃಷ್ಟವಂತರು. ಹೆಣ್ಣು ಮಕ್ಕಳ ಪಾದಗಳ ಬಗ್ಗೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಏನು ಹೇಳಲಾಗಿದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ. ಮನೆಯ ಸುಖ ಸಮೃದ್ಧಿಗೆ ಮಹಿಳೆಯರೇ ದೊಡ್ಡ ಕೊಡುಗೆ ನೀಡುತ್ತಾರೆ ಎಂಬ ಮಾತು ಸಾಮಾನ್ಯವಾಗಿ ಕೇಳಿಬರುತ್ತದೆ. ಮಹಿಳೆಯರನ್ನು ಮನೆಯ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಅವರ ಉತ್ತಮ ನಡತೆ ಮತ್ತು ಶಿಸ್ತಿನಿಂದಾಗಿ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಪಾದಗಳ ರಚನೆ ಮತ್ತು ಅವುಗಳಲ್ಲಿ ಇರುವ ಕೆಲವು ವಿಶೇಷ ಗುರುತುಗಳನ್ನು ಹೇಳಲಾಗಿದೆ. ಇದು ಅವರು ಎಷ್ಟು ಅದೃಷ್ಟವಂತರು ಎಂದು ಹೇಳುತ್ತದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಈ ಕೆಳಗಿದೆ ನೋಡಿ. ಅಡಿಭಾಗದ ಮೇಲೆ ಗುರುತುಗಳು. ಪಾದಗಳಲ್ಲಿ ಕಮಲ, ಶಂಖ, ಚಕ್ರ ಅಥವಾ ಸ್ವಸ್ತಿಕ್ ಗುರುತು ಇರುವ ಮಹಿಳೆಯರು ಅದೃಷ್ಟವಂತರು ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂತೆಯೇ ಅಗಲವಾದ ದುಂಡಗಿನ ಮತ್ತು ಕೆಂಪು ಹೆಬ್ಬೆರಳುಗಳನ್ನು ಹೊಂದಿರುವ ಮಹಿಳೆಯರನ್ನು ಸಹ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಸ್ತ್ರೀಯರು ಎಲ್ಲಿಗೆ ಹೋದರೂ ಆ ಮನೆಯಲ್ಲಿ ಧನ ಮತ್ತು ಸಂಪತ್ತಿಗೆ ಕೊರತೆಯಾಗದು. ಅಂತಹ ಮಹಿಳೆಯರು ಪ್ರಮುಖ ಆಡಳಿತಾತ್ಮಕ ಸ್ಥಾನವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ. ಗುಲಾಬಿ ಪಾದ. ಪಾದಗಳು ತುಂಬ ಮೃದು ಮತ್ತು ಗುಲಾಬಿ ಬಣ್ಣದಾಗಿದ್ದರೆ ಅಂತಹ ಮಹಿಳೆಯರು ತಮ್ಮ ಪತಿ ಅಥವಾ ಪ್ರೇಮಿಯನ್ನು ತುಂಬಾ ಸಂತೋಷವಾಗಿರಿಸುತ್ತಾರೆ. ಅಂತಹ ಸ್ತ್ರೀಯರ ಪತಿಯು ಎಲ್ಲಾ ರೀತಿಯ ದಾಂಪತ್ಯ ಸುಖವನ್ನು ಪಡೆಯುತ್ತಾನೆ. ಅವರು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆಯನ್ನು ಹೊಂದಿರುವುದಿಲ್ಲ. ಪಾದಗಳು ಚಪ್ಪಟೆಯಾಗಿದ್ದರೆ, ಪಾದಗಳ ಹಿಮ್ಮಡಿ ಮತ್ತು ಕಾಲ್ಬೆರಳುಗಳ ಬದಿಯಿಂದ ಎತ್ತಿದಂತಿದ್ದರೆ ಮತ್ತು ಮಧ್ಯದಲ್ಲಿ ಚಪ್ಪಟೆಯಾಗಿ ನೆಲಕ್ಕೆ ಒತ್ತುವಂತಿದ್ದರೆ ಅಂತಹ ಮಹಿಳೆಯರನ್ನು ಕುಟುಂಬಕ್ಕೆ ತುಂಬಾ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಮದುವೆಯಾದ ನಂತರ ಅಂತಹ ಮಹಿಳೆಯರು ಯಾವ ಮನೆಗೆ ಹೋದರೂ ಆ ಮನೆಯವರ ಜೀವನವೇ ಬದಲಾಗುತ್ತದೆ. ಹಣದ ಕೊರತೆಯಾಗುವುದಿಲ್ಲ ಮತ್ತು ಅಂತಹ ಕುಟುಂಬದ ಜನರು ಹಗಲು ರಾತ್ರಿ ದುಡಿದು 2 ಪಟ್ಟು ಪ್ರಗತಿ ಸಾಧಿಸುತ್ತಾರೆ. ಕಾಲ್ಬೆರಳುಗಳು. ಕಾಲ್ಬೆರಳುಗಳು ನೋಡಲು ಸುಂದರವಾಗಿದ್ದು ಮತ್ತು ಮುಂಭಾಗದಿಂದ ನೋಡುವಾಗ ಬೆರಳುಗಳು ಚೂಪಾಗಿರುವಂತಿದ್ದರೆ ಅಂತಹ ಮಹಿಳೆಯರು ತುಂಬಾ ಅದೃಷ್ಟವಂತರು ಮತ್ತು ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ಸುಂದರವಾದ ಕಾಲ್ಬೆರಳುಗಳನ್ನು ಹೊಂದಿರುವ ಮಹಿಳೆಯರು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಉದ್ದ ಕಾಲಿನ ಹುಡುಗಿಯರು. ಕಾಲುಗಳು ಉದ್ದವಾಗಿದ್ದು ನೋಡಲು ಆಕರ್ಷಕವಾಗಿರುವ ಹುಡುಗಿಯರು ಅದೃಷ್ಟದಲ್ಲಿ ತುಂಬಾ ಶ್ರೀಮಂತರು. ಮದುವೆಯ ನಂತರ ಅಂತಹ ಮಹಿಳೆಯರು ತಮ್ಮ ಗಂಡನಿಗೆ ತುಂಬಾ ಅದೃಷ್ಟವೆಂದು ಹೇಳಬಹುದು. ಅವರು ತುಂಬಾ ತಾಳ್ಮೆಯುಳ್ಳವರು ಮತ್ತು ಆಕರ್ಷಕವಾಗಿರುತ್ತಾರೆ. ಅಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಮತ್ತು ಅವರು ವೃತ್ತಿಪರ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ. ಬೆರಳುಗಳು ಹೆಬ್ಬೆರಳಿಗಿಂತ ಉದ್ದವಾಗಿದ್ದರೆ, ಹೆಬ್ಬೆರಳಿಗಿಂತ ಉದ್ದವಾದ ಬೆರಳುಗಳನ್ನು ಹೊಂದಿರುವ ಹುಡುಗಿಯರು ತುಂಬಾ ಸಕ್ರಿಯ ಮತ್ತು ಶಕ್ತಿಯುತರು ಎಂದು ಹೇಳಲಾಗುತ್ತದೆ. ವೃತ್ತಿಪರ ಜೀವನದಲ್ಲಿ ಅಂತಹ ಹುಡುಗಿಯರು ವಿಶ್ರಾಂತಿ ಮತ್ತು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ. ಈ ಕಾರಣದಿಂದಾಗಿ ಅವರು ಎಲ್ಲರಿಗೂ ನೆಚ್ಚಿನವರಾಗಿದ್ದಾರೆ. ಒಂಟಿಯಾಗಿರುವುದಕ್ಕಿಂತ ಎಲ್ಲರೊಂದಿಗೆ ಇರಲು ಇಷ್ಟಪಡುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.